ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಅಂತೂ ಆಗ್ತಾ ಇದೆ. ಅದು ಕೂಡ ಸಂಸತ್ ಆವರಣದ ವಿಡಿಯೋ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಷ್ಟೊಂದು ಭಯ ಪಡ್ಕೊಂಡಿದ್ದಾರೆ? ಆ ವಿಡಿಯೋದಲ್ಲಿ ಏನಿದೆ ನೀವೇ ಒಂದು ಬಾರಿ ನೋಡ್ಕೊಂಡು ಬನ್ನಿ, ಆಮೇಲೆ ವಿಸ್ತಾರವಾಗಿ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. वो एक बार आएगा, वो तो खत्म हो जाएगा, नेशनल पार्टी नहीं, लेकिन हमको खत्म करके जाएगा। कौन? हैदराबाद। हैदराबाद के 3 मुश्किल चीजें मालूम है? एक शेरवानी, एक बिरयानी, एक परेशानी। एक बार मैं सर के साथ मिलूंगा तो फोटो खींच देंगे, वीडियो बना दीजिएगा, बस बनाते हाथ में ले लीजिएगा। लेकिन सर के साथ फोटो खींच दोगे? खींच देंगे. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಓವೈಸಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನ್ ಒಳ್ಳೇದು ಮಾತಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಓವೈಸಿಯನ್ನ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಇಮ್ರಾನ್ ಮಸೂದ್ಗೆ ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಮತ್ತೆ ಓವೈಸಿ ಬಾರದ ಹಾಗೆ ನೋಡ್ಕೊಳ್ಳಿ. ಓವೈಸಿ ಒಂದು ಬಾರಿ ಅಧಿಕಾರಕ್ಕೆ ಬಂದು ಬಿಟ್ರೆ ಅವನದು ರಾಷ್ಟ್ರೀಯ ಪಕ್ಷ ಅಲ್ಲದ ಕಾರಣ ಆತ ತನ್ನ ಪಾಡಿಗೆ ತಾನೇ ಫಿನಿಶ್ ಆಗ್ತಾನೆ. ಅಂದ್ರೆ ಬಹಳ ಸಮಯ ಅಸ್ತಿತ್ವದಲ್ಲಿ ಇರಲ್ಲ. ಆದ್ರೆ ಆತ ಮುಗಿಯೋ ಮೊದಲು, ಅಸ್ತಿತ್ವದಿಂದ ಅಳಿಯೋ ಮೊದಲು ನಮ್ಮನ್ನ ಆತ ಮುಗಿಸಿ ಬಿಡ್ತಾನೆ. ಹಾಗಾಗಿ ಆತನನ್ನ ಅಧಿಕಾರಕ್ಕೆ ಬರೋದಕ್ಕೆ ಬಿಡಬೇಡಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ನಿಂತ್ಕೊಂಡು ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ಮಾತಿನ ಒಂದಷ್ಟು ವಿಚಾರಗಳಂತೂ ಕ್ಲಿಯರ್ ಆಯ್ತು. ಏನ್ ಕ್ಲಿಯರ್ ಆಯ್ತು ಹೇಳಿ? ಏನ್ ಸ್ಪಷ್ಟ ಆಯ್ತು ನಿಮಗೆ? ನಾನು ಹೇಳ್ತೀನಿ. ಮೊದಲನೇದು, ಕಾಂಗ್ರೆಸ್ ಪಕ್ಷ ಎಐಎಂಐಎಂಗೆ ಭಯವನ್ನ ಪಡ್ತಾ ಇದೆ. ಓವೈಸಿಗೆ ಕಾಂಗ್ರೆಸ್ ಭಯ ಪಡ್ತಾ ಇದೆ. ಈಗ ನೀವು ಕೇಳಬಹುದು, ಅಯ್ಯೋ ಹೋಗ್ರಿ ಸುಮ್ಮನೆ, ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್, ಅಲ್ಲೋ ಇಲ್ಲೋ ಮೊಳಕೆ ಹೊಡಿತಾ ಇರುವಂತ ಆ ಒಂದು ಸಣ್ಣ ಪಕ್ಷ ಎಐಎಂಐಎಂಗೆ ಯಾಕೆ ಇವರು ಭಯವನ್ನ ಪಡಬೇಕು? ಚಾನ್ಸೇ ಇಲ್ಲ ಅಂತ ಒಂದಷ್ಟು ಮಂದಿ ಹೇಳಬಹುದು. ಆದ್ರೆ ಭಯವನ್ನ ಪಡ್ತಾ ಇದ್ದಾರೆ. ಕಾರಣ ಬಹುಶಃ ಏನಾಗಿರಬಹುದು ಅಂತಂದ್ರೆ, ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರಗಳಲ್ಲಿ, ಅಂದ್ರೆ ಎಲ್ಲಿ ಮುಸ್ಲಿಂ ಮತದಾರರು ಜಾಸ್ತಿ ಇದ್ದಾರೋ, ಎಲ್ಲಿ ಕಾಂಗ್ರೆಸ್ಸಿಗೂ ಮೀರಿ ಅವರದ್ದೇ ಮುಸ್ಲಿಂ ಪಕ್ಷ ಇದೆಯೋ, ಅಲ್ಲಿ ಮುಸಲ್ಮಾನರು ಕಾಂಗ್ರೆಸ್ಗೆ ವೋಟ್ ಅನ್ನು ಕೊಡದೆ ಮುಸ್ಲಿಂ ಪಕ್ಷ ಅಂತ ಪರಿಗಣಿಸಲ್ಪಡುವಂತಹ ಎಐಎಂಐಎಂ ಆಗಿರಬಹುದು, ಇಸ್ಲಾಂ ಪಾರ್ಟಿ ಆಗಿರಬಹುದು, ಇವುಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇರುವಂತದ್ದು. ಸೊ ಈ ಒಂದು ರಿಯಾಲಿಟಿ, ಈ ಒಂದು ವಾಸ್ತವ ಕಾಂಗ್ರೆಸ್ಸಿಗೆ ಈಗ ಲೇಟ್ ಆಗಿ ಅರ್ಥ ಆದ ಹಾಗೆ ಕಾಣಿಸ್ತಾ ಇದೆ. ಸೊ ಆ ಕಾರಣದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಿಂದ ಇಂತಹ ಮಾತುಗಳು ಬರ್ತಾ ಇರುವಂತದ್ದು. ವೀಕ್ಷಕರೇ, ನೀವೇ ನೋಡಿರಬಹುದು, ನಿಮಗೂ ಗೊತ್ತಿರಬಹುದು, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸೀಮಾಂಚಲ ಪ್ರದೇಶದಲ್ಲಿ ಓವೈಸಿ ಗೆಲುವು ಸಾಧಿಸಿದ್ದಾಗಿರಬಹುದು. ಇನ್ನು ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಲ್ಲಿ ಓವೈಸಿ ಪಕ್ಷ ಜಯವನ್ನ ಸಾಧಿಸಿದ್ದಾಗಿರಬಹುದು. ಸೊ ಇವೆಲ್ಲ ಕೂಡ ಇಲ್ಲಿ ರೀಸನ್ ಆಗತ್ತೆ. ಇದು ಖರ್ಗೆ ಅವರ ಆತಂಕಕ್ಕೆ ಇಲ್ಲಿ ಕಾರಣ ಆಗಿರುವಂಥದ್ದು. ಕಾಂಗ್ರೆಸ್ಗೆ ಆಬ್ವಿಯಸ್ಲಿ ತಮ್ಮ ವೋಟ್ ಬ್ಯಾಂಕ್ ಮುಸ್ಲಿಂ ಮತದಾರರು ಅನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತು. ಸೊ ಓವೈಸಿ ಪಕ್ಷದ ಪ್ರಭಾವ ಜಾಸ್ತಿ ಆದ ಹಾಗೆ ಏನಾಗುತ್ತೆ ಹೇಳಿ? ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂದ್ರೆ ಮುಸ್ಲಿಂ ವೋಟರ್ಸ್ ಹಂಗೆ ಇವ್ರ ಕೈಯಿಂದ ಜಾರ್ತಾ ಹೋಗ್ತಾರೆ. ಹೌದಾ? ಆಗ ಏನಾಗುತ್ತೆ? ಈಗಾಗಲೇ ಕುಗ್ಗಿ 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 ಹೋಗಿರುವಂತಹ ಕಾಂಗ್ರೆಸ್ ಇನ್ನಷ್ಟು ಕುಗ್ಗಬಹುದು. ಅದು ಮಲ್ಲಿಕಾರ್ಜುನ ಖರ್ಗೆ ಅವರಿಗಿರುವಂತಹ ಭಯ. ಅದಕ್ಕೆ ಅವರು ಯುಪಿಯಲ್ಲಿ ಓವೈಸಿ ಬರಬಾರ್ದು ಅಂತ ಹೇಳ್ತಾ ಇರುವಂತದ್ದು. ನೋಡಿ, ಪಕ್ಷದ ನಾಯಕ ಅಂತ ಅನ್ನಿಸ್ಕೊಂಡಿರುವಂತಹ ರಾಹುಲ್ ಈಟಲಿಗೆ ಇಲ್ಲದೆ ಇರುವಂತಹ ಆ ಒಂದು ಟೆನ್ಷನ್ ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇರೋ ಹಾಗೆ ಕಾಣಿಸ್ತಾ ಇದೆ. ರಾಹುಲ್ ಈಟಲಿಗೆ ಇರುವಂತಹ ಟೆನ್ಷನ್ ಒಂದೇ, ಮೋದಿ ಮೋದಿ, ನರೇಂದರ್ ಸರೆಂಡರ್, ಇದು ಬಿಟ್ಟರೆ ಬೇರೆ ಯೋಚನೆನೇ ಇಲ್ಲ ಅವರಿಗೆ. ವೀಕ್ಷಕರ, ಆಮೇಲೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಂದ ಮತ್ತೊಂದು ವಿಚಾರ ಕೂಡ ಸ್ಪಷ್ಟ ಆಗತ್ತೆ. ಏನ್ ಹೇಳಿ? ಕಾಂಗ್ರೆಸ್ ಇಲ್ಲಿ ರಾಜಕೀಯ ಲೆಕ್ಕಾಚಾರವನ್ನ ಮಾಡ್ತಾ ಇರಬಹುದು. ಉತ್ತರ ಪ್ರದೇಶದ ಬಗ್ಗೆ ಮಾತಾಡಿದ್ರು. ಸೊ ಪಾಸಿಬಲಿ ಉತ್ತರ ಪ್ರದೇಶ ಚುನಾವಣೆಗೆ ಇನ್ನು ಸುಮಾರು 2 ವರ್ಷ ಬಾಕಿ ಇದೆ. ಬಟ್ ಆದ್ರೂ ಈಗಲೇ ಚಿಂತೆಯನ್ನ ಮಾಡ್ತಾ ಇದ್ದಾರಾ? ಕಾಂಗ್ರೆಸ್ ಈಗಲೇ ರಾಹುಲ್ ಈಟಲಿಗೆ ಕಾಯದೆ ಚುನಾವಣೆಗೆ ತಂತ್ರವನ್ನ ರೂಪಿಸ್ತಾ ಇದೆಯಾ? ಬಟ್ ಇಲ್ಲಿ ಏನೇ ತಂತ್ರ ಕುತಂತ್ರವನ್ನ ಮಾಡಿದ್ರು ಕೂಡ ಎಂಡ್ ಆಫ್ ದ ಡೇ ಇವರ ಟಾರ್ಗೆಟ್ ಏನಿರುವಂಥದ್ದು? ಮುಸ್ಲಿಂ ವೋಟರ್ಸ್. ಎಐಎಂಐಎಂ ಅನ್ನ ಹೆಂಗೆ ತಡಿಬಹುದು ನಾವು, ಮುಸ್ಲಿಂ ಮತಗಳು ವಿಭಜನೆ ಆಗದ ಹಾಗೆ ನಾವು ಹೇಗೆ ತಡಿಬಹುದು ಅನ್ನುವಂತಹ ಯೋಚನೆಗಳಂತೂ ಇವರ ಮಾತಲ್ಲಿ ಕಾಣಿಸ್ತಾ ಇದೆ.
ನಿಮಗೂ ಹಾಗೆ ಅನ್ಸುತ್ತಾ? ಹೇಳಿ ಆಯ್ತಾ. ಓಕೆ ವೀಕ್ಷಕರೇ, ನೀವು ಕಾಂಗ್ರೆಸ್ ಅನ್ನ ಸರಿಯಾಗಿ ಗಮನಿಸಿ. ಬಹಳಷ್ಟು ಮಂದಿ ಕಾಂಗ್ರೆಸ್ ಅನ್ನ ಮುಸ್ಲಿಂ ಲೀಗ್ ಅಂತ ಕರೀತಾರೆ, ಆದ್ರೆ ಅವರು ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಎಸ್ ಆಫ್ ಕೋರ್ಸ್ ಕಾಂಗ್ರೆಸ್ ಹೇಳೋದು ನಾನು ಮುಸ್ಲಿಂ ಫೇವರೇ, ಮುಸ್ಲಿಮರ ಪರವಾಗಿ ಇರುವಂತಹ ಪಕ್ಷ ನಮ್ಮದು, ಆದ್ರೆ ಪಕ್ಕಾ ಸೆಕ್ಯುಲರ್ ಪಕ್ಷ ನಮ್ಮದು ಅಂತ ಬಿಂಬಿಸ್ಕೊಳ್ತಾರೆ. ಕಾಂಗ್ರೆಸ್ ನಿಜವಾಗ್ಲೂ ಅವರು ಹೇಳೋ ಪ್ರಕಾರ ಸೆಕ್ಯುಲರ್ ಪಕ್ಷನೇ ಆಗಿದ್ದಿದ್ರೆ ಒಂದು ಮುಸ್ಲಿಂ ಪಕ್ಷಕ್ಕೆ ಓವೈಸಿಗೆ ಯಾಕೆ ಇಷ್ಟು ಭಯವನ್ನ ಪಡಬೇಕಾಗಿತ್ತು? ಓವೈಸಿ ಪಕ್ಷ ಎಸ್ ಅದು ಮುಸ್ಲಿಂ ಪಕ್ಷನೇ, ಮುಸ್ಲಿಮರೇ ಅವರ ಶಕ್ತಿ. ಆದ್ರೆ ಕಾಂಗ್ರೆಸ್ ಅವರ ಪ್ರಕಾರ ಮುಸ್ಲಿಂ ಪಕ್ಷ ಅಲ್ಲವಲ್ಲ, ಅವ್ರದ್ದು ಸೆಕ್ಯುಲರ್ ಪಕ್ಷ ಅಲ್ವಾ, ಅವರೇ ಹೇಳ್ಕೊಳ್ಳೋ ಹಾಗೆ. ಅದರ ಅರ್ಥ ಕಾಂಗ್ರೆಸ್ ಎಲ್ಲ ಸಮುದಾಯಗಳ ಪಕ್ಷ. ಹಾಗಿದ್ದ ಮೇಲೆ ಯಾಕೆ ಇಷ್ಟೊಂದು ಭಯವನ್ನ ಪಡ್ತಾ ಇದ್ದಾರೆ? ವೀಕ್ಷಕರು, ಇಲ್ಲಿ ಖರ್ಗೆ ಅವರ ಮಾತಿನ ಮತ್ತೊಂದು ಪ್ರಶ್ನೆ ಬರುತ್ತೆ. ಹೇಳ ಮಲ್ಲಿಕಾರ್ಜುನ ಖರ್ಗೆ ಓವೈಸಿ ಬರದ ಹಾಗೆ ನೋಡ್ಕೊಳ್ಳಿ, ಇಲ್ಲದಿದ್ರೆ ನಮ್ಮನ್ನ ಮುಗಿಸಿ ಬಿಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಈಗಾಗಲೇ ಮುಗಿದ ಅಧ್ಯಾಯದ ತರ ಇದೆ, ದುರ್ಬಲ ಆಗಿಬಿಟ್ಟಿದೆ. 1985ರಲ್ಲಿ ಎನ್ ಡಿ ತಿವಾರಿ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರುವಂಥದ್ದು. ಅದಾದ ನಂತರ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸಿಎಂ ಆಗಲೇ ಇಲ್ಲ. ಇನ್ನು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸಾಧನೆ ಅಷ್ಟರಲ್ಲೇ ಇದೆ. 2002ರಲ್ಲಿ 25 ಸ್ಥಾನಗಳನ್ನ ಗೆದ್ದಿದ್ರು, ಅಂದ್ರೆ ಸುಮಾರು 9% ಮತವನ್ನ ಪಡ್ಕೊಂಡಿದ್ರು. ಇನ್ನು 2007ರಲ್ಲಿ 22 ಸ್ಥಾನಗಳನ್ನ ಗೆಲ್ತಾರೆ, ಸುಮಾರು 9% ಮತವನ್ನ ಪಡ್ಕೊಳ್ತಾರೆ. ಇನ್ನು 2012ರಲ್ಲಿ 28 ಸ್ಥಾನಗಳನ್ನ ಗೆಲ್ತಾರೆ, ಸುಮಾರು 11% ಮತವನ್ನ ಪಡ್ಕೊಳ್ತಾರೆ. ಇನ್ನು 2017ರಲ್ಲಿ 7 ಸ್ಥಾನಗಳನ್ನ ಗೆಲ್ತಾರೆ, 7% ಮತವನ್ನ ಪಡ್ಕೊಳ್ತಾರೆ. 2022ರಲ್ಲಿ 2 ಸ್ಥಾನವನ್ನ ಗೆಲ್ತಾರೆ, ಸುಮಾರು 2% ಮತವನ್ನ ಪಡ್ಕೊಳ್ತಾರೆ. ಗ್ರಾಫ್ ನೋಡಿ ಹೆಂಗೆ ಡೌನ್ 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 ಆಗ್ತಾ ಬಂದಿದೆ ಅಂತ. ಕಾಂಗ್ರೆಸ್ನಲ್ಲಿ ದುರ್ಬೀನ್ ಹಾಕಿ ಹುಡುಕಿದ್ರು ಕಾಣಿಸಲ್ಲ. ಅಂದ್ರೆ ಕಳೆದ ಸುಮಾರು 25 ವರ್ಷಗಳಿಂದ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಬಹಳ ಬಹಳ ದುರ್ಬಲ ಅಂತೂ ಆಗಿದೆ. ದುರ್ಬಲ ಅಂತ ಹೇಳೋದಕ್ಕಿಂತ ಆಲ್ಮೋಸ್ಟ್ ಫಿನಿಶ್ ಆಗಿದೆ ಅಂತಾನೆ ಹೇಳಬಹುದು. ಇನ್ನು ಈ ಕಡೆ ಲೋಕಸಭಾ ಚುನಾವಣೆಯನ್ನು ನೋಡಿದ್ರು ಅಲ್ಲೂ ಇದೇ ಪರಿಸ್ಥಿತಿ. 2004ರಲ್ಲಿ 9 ಸ್ಥಾನವನ್ನ ಗೆಲ್ತಾರೆ, 2009ರಲ್ಲಿ 21 ಸ್ಥಾನ, ಅತ್ಯಧಿಕ ಸ್ಥಾನ ಅಂತಾನೆ ಹೇಳಬಹುದು. ಇನ್ನು 2014ರಲ್ಲಿ 2 ಸ್ಥಾನವನ್ನ ಗೆಲ್ತಾರೆ, 2019ರಲ್ಲಿ 1 ಸ್ಥಾನವನ್ನ ಗೆಲ್ತಾರೆ, 2024ರಲ್ಲಿ ಅಖಿಲೇಶ್ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು 6 ಸ್ಥಾನವನ್ನ ಗೆದ್ದುಕೊಂಡು ಬಿಡ್ತಾರೆ. ಅಂದ್ರೆ ಮರ್ಯಾದೆಯನ್ನು ಉಳಿಸ್ಕೊಳ್ತಾರೆ ಅಂತ ಹೇಳಬಹುದು. ಅಂದ್ರೆ ಲೋಕಸಭೆಯಲ್ಲೂ ಕಾಂಗ್ರೆಸ್ ಈಸ್ ಅ ವೀಕೆಸ್ಟ್. ಸಮಾಜವಾದಿ ಪಾರ್ಟಿ ಇರುವಂತದಕ್ಕೆ ಅವರು ಬದುಕೊಂಡಿದ್ದಾರೆ ಅಂತ ಹೇಳಬಹುದು. ವೀಕ್ಷಕರೇ, ನಿಮಗೆ ಗೊತ್ತು ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಮತದಾರರು ಸಾಮಾನ್ಯವಾಗಿ ಸಮಾಜವಾದಿ ಪಕ್ಷದ ಜೊತೆಗೆ ಒಂದು ಸ್ವಲ್ಪ ಜಾಸ್ತಿನೇ ಹೋಗ್ತಾರೆ. ಹೌದಾ? ಯಾಕೆ ಹೇಳಿ? ಅಲ್ಲಿ ಬಿಜೆಪಿಯನ್ನ ಸೋಲಿಸಬಲ್ಲಂತ ಒಂದು ಮುಖ್ಯ ವಿರೋಧ ಪಕ್ಷ ಯಾವುದಾದ್ರೂ ಇದ್ರೆ ಅಲ್ಲಿ ಟಾಪ್ ಅಲ್ಲಿ ಇರುವಂತದ್ದು ಸಮಾಜವಾದಿ ಪಕ್ಷ, ಅಖಿಲೇಶ್ ಯಾದವ್ ಪಕ್ಷ. ಹಾಗಾಗಿ ಸಮಾಜವಾದಿ ಪಕ್ಷಕ್ಕೆ ಅವರು ವೋಟ್ ಅನ್ನ ಹಾಕುವಂತದ್ದು. ಸೊ ಜಾಸ್ತಿಯಾಗಿ ಸಮಾಜವಾದಿ ಪಾರ್ಟಿಗೆ ಆ ಒಂದು ವೋಟ್ ಹೋಗೋದ್ರಿಂದ ಅಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಂ ವೋಟ್ಗಳು ಸಂಪೂರ್ಣವಾಗಿ ಸಿಗಲ್ಲ. ಯಾಕೆ ಸಿಗಲ್ಲ ಮತ್ತೆ ಹೇಳ್ತೀನಿ, ಕಾಂಗ್ರೆಸ್ಗಿಂತ ಅಲ್ಲಿ ಅಖಿಲೇಶ್ ಪಕ್ಷ ಮೇಲೆ ಇರುವಂತದ್ದು. ಸೊ ಹಾಗಾಗಿ ಅವರನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾದ್ರೆ ಖರ್ಗೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ? ಯಾರನ್ನು ಉಳಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ? ಉತ್ತರ ಪ್ರದೇಶದಲ್ಲಿ ಆಲ್ರೆಡಿ ಇವರು ಮುಗಿದು ಹೋಗಿರುವಂತಹ ಅಧ್ಯಾಯ. ಹಾಗಿದ್ದ ಮೇಲೆ ಏನು ಉಳಿಸ್ಕೊಳ್ಳೋದು ಇವರು? ನಾನು ಹೇಳ ಏನು ಉಳಿಸ್ಕೊಳ್ತಾರೆ ಅಂತ, ಮುಸ್ಲಿಂ ವೋಟ್ ಬ್ಯಾಂಕ್. ಅಯ್ಯ ನಿಮ್ಮ ಇಷ್ಟೊತ್ತು ಅದರ ಬಗ್ಗೆನೇ ಹೇಳಿ, ಈಗ ಮುಸ್ಲಿಂ ವೋಟ್ ಬ್ಯಾಂಕ್ ಅಂತ ಮತ್ತೆ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಕೇಳಬಹುದು. ಇಲ್ಲಿ ಏನು ಗೊತ್ತಾ, ಇವರು ಕಾಂಗ್ರೆಸ್ ಕಡೆಗೆ ಜಾಸ್ತಿ ಮುಸ್ಲಿಂ ಮತದಾರರನ್ನ ಅಂದ್ರೆ ತನ್ನ ಕಡೆಗೆ ತಿರುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹತ್ರ ಜಾಸ್ತಿ ಅಭ್ಯರ್ಥಿಗಳೇನು ಇಲ್ಲ. ಸೊ ನಾವು ಹೆಚ್ಚು ಸ್ಥಾನವನ್ನ ಗೆಲ್ಲೋದಕ್ಕೆ ಆಗಲ್ಲ ಅನ್ನುವಂಥದ್ದು ಗೊತ್ತು. ಇರೋದನ್ನು ಉಳಿಸ್ಕೊಳ್ಬೇಕಲ್ವಾ, ಇರೋದನ್ನು ಉಳಿಸ್ಕೊಳ್ಬೇಕು, ಮೈತ್ರಿ ಪಕ್ಷ ಗೆಲ್ಲಬೇಕು. ಅಂಡ್ ಆ ಮೈತ್ರಿಯಲ್ಲಿ ಸೀಟ್ ಹಂಚಿಕೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಏನಾದ್ರೂ ನಾವು ಪಡ್ಕೊಳ್ಬೇಕು. ಇದು ಅವರ ಲೆಕ್ಕಾಚಾರ. ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಅಸ್ತಿತ್ವವನ್ನ ನಾವು ಉಳಿಸ್ಕೊಳ್ಬೇಕು. ಲೋವೆಸ್ಟ್ ಅಲ್ಲಿ ಇದ್ದೀವಿ, ಎಂಡ್ ಅಂತ ಆಗಬಾರ್ದು. ಆ ಲೋವೆಸ್ಟ್ ಅಲ್ಲಿ ಆದ್ರೂ ನಾವು ಉಳ್ಕೊಳ್ಬೇಕು. ಹೆಂಗಾದ್ರೂ ಸರಿ ಅಸ್ತಿತ್ವದಲ್ಲಿ ಇವರ ಜೊತೆಗೆ ಇರಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಹಾಕ್ತಾ ಇರುವಂಥದ್ದು.
ಅದಕ್ಕೆ ಓವೈಸಿ ಬಗ್ಗೆ ಒಂದು ಸ್ವಲ್ಪ ಹೆದರಿ ಇರುವಂಥದ್ದು. ಅರ್ಥ ಆಯ್ತಾ ಏನು ಹೇಳಿದೆ ಅಂತ? ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.